ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಪಟ್ ನಂಗೆ ಬರ್ತಾಯಿದೆ ಅಪ್ಡೇಟು ರಿಲೇಟೆಡ್ ಟು WPL ಈ ಸೀಸನು ಮಿಸ್ ಆಗೋ ಸಾಧ್ಯತೆ ಎಲ್ಲ ಇದ್ದಿದ್ದು ಕಾಣಿಸ್ತಾ ಇದೆ. ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸಾರಿ, WPL ಅಲ್ಲ, WPL ಮಿಸ್ ಆಯಿತು ಅಂತ ಅನ್ಕೊಳ್ಳಿ. ಯಾಕೆಂದರೆ ಅಪ್ಡೇಟ್ ಬಂದಿದ್ದಾಗಿದೆ. WPL ಮುಂಬೈಯಲ್ಲಿ ಜೊತೆಗೆ ಬರೋಡಾದಲ್ಲಿ ನಡೆಸಬೇಕು ಅಂತ ಅನ್ಕೊಂತ ಇದ್ರಂತೆ. ಈ ಎರಡು ಸ್ಟೇಟಲ್ಲಿ ಮಾತ್ರ ನಡೆಸಬೇಕು ಅಂತ. ಬೆಂಗಳೂರಲ್ಲಿ ಯೂಶ್ವಲಿ ಮ್ಯಾಚ್ ಅಂತೂ ಖಂಡಿತ ಇದ್ದೇ ಇರೋದು, ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಯಾವ ಸೈಕಲ್ಲು ಮ್ಯಾಚ್ ಇಲ್ಲ ಅಂದಂಗಿಲ್ಲ. ಬೆಂಗಳೂರಲ್ಲಂತೂ ಖಂಡಿತ ಮ್ಯಾಚ್ ಹಾಕೋರು, ಯಾವ್ದಾನ ಸ್ವಲ್ಪ ಮ್ಯಾಚ್ ಕಳೆದ್ರು ಹಾಕೋರು. ಬಟ್ ಸ್ಟ್ಯಾಂಪ್ ಆ್ಯಂಡ್ ಕೇಸ್ಗಳೆಲ್ಲ ಆಗಿದ್ದರಿಂದ ಬೆಂಗಳೂರಲ್ಲಿ ಮ್ಯಾಚ್ನ ಎತ್ತಂಗಡಿನೇ ಮಾಡಲಾಗಿದೆ. ಇವಾಗ ಯಾವುದೇ ಇಂಪಾರ್ಟೆಂಟ್ ಮ್ಯಾಚ್ಗಳನ್ನ ಎಲ್ಲೂ ಕೂಡ ಬೆಂಗಳೂರಲ್ಲಿ ಆಡಿಸ್ತಾನೆ ಇಲ್ಲ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಜನವರಿ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 3ನೇ ತಾರೀಕಿಗೆ WPL ಎಂಡ್ ಆಗುತ್ತೆ ಅಂತ. ವರ್ಲ್ಡ್ ಕಪ್ ಬೇರೆ ಬರ್ತಾ ಇರೋದ್ರಿಂದ ಈ ಸೀಸನ್ನು WPL ಕೂಡ ಬೇಗ ಸ್ಟಾರ್ಟ್ ಮಾಡ್ಬಿಟ್ಟು ಬೇಗ ಎಂಡ್ ಮಾಡೋಣ ಅಂತ ಆಲೋಚನೆ ಇರಬಹುದು. ಜೊತೆಗೆ ಮುಂಬೈ ಮತ್ತು ಬರೋಡಾನ ಫೈನಲೈಸ್ ಮಾಡಲಾಗ್ತಾ ಇದೆ ಅಂತ ಅಪ್ಡೇಟ್ ಇದೆ. ನೋಡೋಣ, ಅಫಿಷಿಯಲ್ ಆಗಿ ಈಚೆ ಕಡೆ ಸ್ಕೆಡ್ಯೂಲ್ ಬಂದಾಗೆಲ್ಲ ಗೊತ್ತಾಗೋದು ಯಾವ್ಯಾವ ವೆನ್ಯೂನ ಫೈನಲೈಸ್ ಮಾಡಿದ್ದಾರೆ ಅಂತ. ಅಪ್ಡೇಟ್ ನಂಬರ್ 2, RRನ ಓನರ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ನೇ ಬಂದ್ಬಿಟ್ಟು ನನ್ನ ಹತ್ರ ಈ ಥರ ಹೇಳ್ಕೊಂಡ್ರು ಅಂತಂದರೆ ನಾನು ಡ್ರೈನ್ ಆಗಿ ಹೋಗ್ಬಿಡ್ತೀನಿ ನಿಮ್ಮ ಟೀಮಲ್ಲಿ. ಐ ವಾಂಟ್ ಟು ಮೂವ್ ಆನ್, ಐ ಆಮ್ ಎಮೋಷ್ನಲಿ ಡ್ರೈನ್ಡ್ ಅಂತ ಹೇಳ್ತಾರೆ ಅಂತಂದರೆ ನಾನು ಕೂಡ ಅವಾಗ ಅವ್ರಿಗೆ ಕೇರ್ ಮಾಡಬೇಕಲ್ವ ಸ್ವಲ್ಪ. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡಿಬಿಟ್ಟು ಅವ್ರನ್ನ ಬಿಟ್ಕೊಂಡು ಕೊಡಬೇಕಲ್ವಾ. ಅದು ಮನುಷ್ಯತ್ವ ಅಲ್ವಾ ಅನ್ನೋ ಥರ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಇವಾಗ ಏನೋ ದೊಡ್ಡದಾಗಿ ಏನೋ ಮೇಧಾವಿಗಳ ಥರ ಕೇರ್ ಮಾಡಿರೋ ಥರ ನೆಟ್ಟಿಗೆ ನೋಡ್ಕೊಂಡಿದ್ರೆ ಸಂಜು ಸ್ಯಾಮ್ಸನ್ ಏನಕ್ಕೆ ಗುರು ಬಿಟ್ಬಿಟ್ಟು ಬರ್ತಾ ಇದ್ದ ವಯ್ಯ ಅಲ್ಲಿ RRರಿಂದ ಅಷ್ಟು ವರ್ಷ 14 ವರ್ಷ ಇಟ್ಕೊಂಡಿರೋ ಅಂಥವ್ರು ನೆಟ್ಟಿಗೆ ಟ್ರೀಟ್ ಮಾಡಿಲ್ಲ. ಅದಕ್ಕೆ ಬರ್ತಾ ಇರೋದಲ್ಲಿ ಎಮೋಷ್ನಲಿ ನನಗೆ ಸಿಕ್ಕಾಪಟ್ಟೆ ಕುಗ್ಬಿಟ್ಟಿದ್ದೀನಿ ಈ ಟೀಮಲ್ಲಿ ಇದ್ದು ಅವನಜ್ಜಿ ನನಗೆ ಬೇರೆ ಟೀಮ್ ಬೇಕು ಗುರು ಅಂತ ಹೇಳ್ತಾ ಇದ್ದಂಗೆ ನಾವು ಅವ್ರು ಹೇಳಿದ ಮಾತನ್ನು ಒಪ್ಕೊಂಡ್ವಿ, ಆಕ್ಸೆಪ್ಟ್ ಮಾಡಲೇಬೇಕು. ಅಲ್ಲಿ ಏನಿಲ್ಲಪ್ಪ ನೀನು ರಿಟರ್ನ್ ಮಾಡ್ಕೊಳ್ಳೇಬೇಕು, ನೀನು ರಿಟರ್ನ್ ಮಾಡ್ಕೊಳಕ್ಕಾಗದೆ ಬೇರೆ ಟೀಮ್ಗೆ ಹೋಗಂಗಿಲ್ಲ, ನೀನು ಆಕ್ಷನ್ಗೆ ಹೋಗಂಗಿಲ್ಲ ಅಂತ ಏನು ಫೋರ್ಸ್ ಮಾಡೋಕ್ಕಾಗತ್ತಾ ನೀನು? ಓನರ್ಸ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಪ್ಲೇಯರ್ ಕೈಲೇ ಇರೋದು. ಪ್ಲೇಯರ್ ಈ ಟೀಮ್ಗೆ ಆಡಬೇಕು ಅಂದರೆ ಆಡ್ತಾರೆ. ಅದು ಟ್ರೇಡ್ ವಿಚಾರದಲ್ಲೂ ಅಷ್ಟೇ, ಜೊತೆಗೆ ಈ ಆಕ್ಷನ್ ವಿಚಾರದಲ್ಲೂ ಅಷ್ಟೇ. ಆಕ್ಷನ್ಗೆ ಹೋಗಬೇಕು ಅಂದರೆ ಪ್ಲೇಯರೇ ನಿರ್ಧಾರ ಮಾಡಬೇಕು ನಾನು ಆಕ್ಷನ್ಗೆ ಹೋಗಬೇಕು ಅಂತ. ಇಲ್ಲಿ ಫ್ರಾಂಚೈಸ್ದೇನೂ ಇಲ್ಲ, ಫ್ರಾಂಚೈಸ್ ಮುಖ್ಯನೇ ಅಲ್ಲ. ಹಂಗೆ ನೋಡೋಕೆ ಹೋಗ್ತಾನೆ, ಪ್ಲೇಯರ್ದೇನೇ ಮುಖ್ಯ. ಅಪ್ಡೇಟ್ ನಂಬರ್ 3, ಪ್ಯಾಟ್ ಕಮಿನ್ಸು ಆಟಿಟ್ಯೂಡ್ಗೆ ಒಂಥರ ಫೇಮಸ್ ಆಗೋಗ್ಬಿಟ್ಟವ್ರಪ್ಪ ರೀಸೆಂಟಾಗಂತೂ. ಇವಾಗ ಮಾತ್ರ ಅಲ್ಲ, ಇವರು ಒಂದು ಸ್ವಲ್ಪ ವರ್ಷಗಳಿಂದ ಯಾವಾಗ ಇವರಿಗೆ ಕ್ಯಾಪ್ಟನ್ಸಿ ಅನ್ನೋದು ಬಂತೋ ಅವಾಗಿಂದ ಇವರು ಯಾಕೆ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಅಂತ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯನ್ ಕ್ಯಾಪ್ಟನ್ಗೆ ಕೇಳ್ತಾರೆ ಕ್ವಶನ್, ನಿಮಗೆ ವಿರಾಟ್ ಕೊಹ್ಲಿ ಅಂದರೆ ಏನನ್ಸುತ್ತೆ, ಜೊತೆಗೆ ಬುಮ್ರಾ ಅಂದರೆ ಏನನ್ಸುತ್ತೆ, ಆಮೇಲೆ ಬೆನ್ ಸ್ಟೋಕ್ಸ್ ಅಂದರೆ ಏನಂತ ಅನ್ಸುತ್ತೆ ಅಂತ ಕೇಳಿದಾಗ ನನಗೆ ವಿರಾಟ್ ಕೊಹ್ಲಿ ಅಂದರೆ ಏನನ್ಸುತ್ತೆ, ಬ್ಯಾಟರ್ ಅನಿಸುತ್ತೆ, ಬುಮ್ರಾ ಅಂದ್ರೆ ಅನ್ಸುತ್ತೆ, ಬೌಲರ್ ಅನ್ಸುತ್ತೆ. ಅಂದರೆ ಒನ್ ವರ್ಡ್ನ ಕೇಳ್ತಾರೆ, ಒನ್ ವರ್ಡ್ ವಿರಾಟ್ ಕೊಹ್ಲಿಗೆ ಏನು ಹೇಳ್ತೀರಾ ನೀವು ಅಂದರೆ ಇವಾಗ ಸ್ವೀಟೋ ಅಥವಾ ವೆರಿ ಅಗ್ರೆಸಿವೋ ಏನೋ ಈ ಥರ ಒಂದು ಹೇಳಿ ಅಂತ ಅಂದಾಗ ಬ್ಯಾಟರ್ ಅನಿಸುತ್ತೆ, ಬೌಲರ್ ಅನಿಸುತ್ತೆ, ಬೆನ್ ಸ್ಟೋಕ್ಸ್ ನೋಡಿದ್ರೆ ಪ್ಲೇಯರ್ ಅನಿಸುತ್ತೆ, ಈ ಥರ ಹೇಳಿದರೆ ಇವರು. ಹೌದು, ಒಂಥರ ಆ್ಯಟಿಟ್ಯೂಡ್ ಇವ್ರದ್ದು ಮೇಲ್ಗಡೆನೇ ಇರುತ್ತೆ ಯಾವಾಗಲೂ. ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಅದೇ ಥರ ಇದೆ ಅವರ ಕ್ಯಾಪ್ಟನ್ಸಿಲಿ. ವರ್ಲ್ಡ್ ಕಪ್ಸ್ಗಳನ್ನ ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ನು ಕೂಡ ಆಸ್ಟ್ರೇಲಿಯನ್ ಟೀಮ್ ಇವರ ಕ್ಯಾಪ್ಟನ್ಸಿಲಿ ಕೊಟ್ಟಿದೆ. ಸೊ ಇದನ್ನ ಮೆಚ್ಕೊಬೇಕು. ಏನೂ ಕೊಡದೆ ಇಲ್ಲಿ ಬಾಬರ್ ಆಜಮ್ ಥರ ಬಂದ್ಬಿಟ್ಟು ಏನಾರು ಬಾಯಿಗೆ ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತು ಅಂತಂದರೆ ಬಾಬರ್ ಆಜಮೋ ರಿಜ್ವಾನೋ ಇಂಥವ್ರು ಬಂದ್ಬಿಟ್ಟು ಕೊಡ್ತು ಅಂದರೆ ಸ್ಟೇಟ್ಮೆಂಟ್ ಚಿಲ್ಡ್ರನ್ ಮಕ್ಕಳ ಅಂತ ಅನ್ಸುತ್ತೆ. ಇವ್ರ ಪರ್ಫಾರ್ಮೆನ್ಸು ಹಂಗೆ ಇದೆ, ಆಟಿಟ್ಯೂಡು ಹಂಗೆ ಇದೆ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನದ ಮಾಜಿ ಚೀಫ್ ರಮೀಜ್ ರಾಜಾ ಒಂದು ಸ್ಟೇಟ್ಮೆಂಟ್ ಕೊಡೋರೆ. ಬಾಬರ್ ಆಜಮ್ ಬಗ್ಗೆ ಬಿಲ್ಡಪ್ ಕೊಟ್ಟಿಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ರಮೀಜ್ ರಾಜಾ ಹೇಳ್ತಾರೆ, ಮುಂಚೆ ಎಲ್ಲ ಬಾಬರ್ ಆಜಮ್ನ ಸಿಕ್ಕಾಪಟ್ಟೆ ಜನ ಆಡ್ಕೊಂಡವ್ರು, ಕ್ರಿಟಿಸೈಸ್ ಮಾಡೋರು, ಬರೀ ಜಿಂಬಾಬರ್ ಅಂತ ಅನ್ನೋರು, ಜಿಂಬಾಬ್ವೆ ಅಂತ ಇಂಥ ಚಿಕ್ಕ ನೇಷನ್ಗಳ ಮೇಲೆ ಹೊಡಿತಾರೆ, ಸೆಂಚುರಿಗಳನ್ನ ರನ್ಸ್ಗಳು ಹೊಡಿತಾರೆ, ಅವ್ರ ಮೇಲೆ ಹೊಡೆದ್ಬಿಟ್ಟು ದೊಡ್ಡ ಮೇಧಾವಿಗಳ ಥರ ಬಿಲ್ಡಪ್ ಕೊಡ್ತಾರೆ, ಪುಡಾಂಗ್ ಥರ ಆಡ್ತಾರೆ ಬಾಬರ್ ಆಜಮ್ಮು ಅನ್ನೋ ಥರ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಿರೋ, ಆಡ್ಕೊಂತ ಇದ್ರು. ಬಟ್ ಇವಾಗ ನಾನಂತೂ ಹೇಳ್ತೀನಿ, ಬಾಬರ್ ಆಜಮ್ಮು ಅವ್ರು ಚಿಕ್ಕ ನೇಷನ್ ಮೇಲೂ ಹೊಡಿತಾ ಇಲ್ಲ. ಮುಂಚೆ ಆಗಿರೋ ಚಿಕ್ಕ ನೇಷನ್ ಮೇಲೆ ಹೊಡಿಯೋರು, ಇವಾಗ ಚಿಕ್ಕ ನೇಷನ್ ಮೇಲೂ ಕೂಡ ಹೊಡಿತಾ ಇಲ್ಲ ಅಂತ ಬಾಬರ್ ಆಜಮ್ ಆಗೋಗ್ಬಿಟ್ಟವ್ರೆ. ಇವಾಗ ಆಡ್ಕೊಳ್ಳೋದ್ರಲ್ಲಿ ಇನ್ನೂ ಅರ್ಥ ಇದೆ ಅಂತ ಇವರೇ ರೋಸ್ಟ್ ಮಾಡ್ಕೊಂಡಿದ್ರೆ. ಪಾಕಿಸ್ತಾನದ ಮಾಜಿ ಚೀಫು ಪಾಕಿಸ್ತಾನದ ಒಬ್ಬ ಕರೆಂಟ್ ಬ್ಯಾಟರ್ನ ರೋಸ್ಟ್ ಮಾಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಇವರು ಯಾವ್ದಾರ ಒಂಥರ ಜೋಕರ್ಗಳಾಗ್ಬಿಟ್ಟಿದ್ದಾರೆ ಅಂತ ಅಲ್ಲಿ. ಫಸ್ಟ್ ಆಫ್ ಆಲ್ ಇವರ ದೊಡ್ಡ ಜೋಕರು ರಮೀಜ್ ರಾಜಾ. ಇಲ್ಲಿ ಬಾಬರ್ ಆಜಮ್ನ ಜೋಕರ್ ಮಾಡೋದು, ಇನ್ನೇನು ಎಲ್ಲ ಜೋಕರ್ ಮಾಡಿ ಇಟ್ಕೊಂಡಿದ್ರು ಬಾಬರ್ ಆಜಮ್ನ. ಅವರೇ ಜೋಕರೇ ಬಂದ್ಬಿಟ್ಟು ಜೋಕರ್ ಅಂತ ಇವ್ರಿಗೆ ತೋರಿಸ್ತಾ ಇದ್ದಾರೆ ಅಂತಂದರೆ ಇವ್ರು ಎಂಥ ಜೋಕರ್ ನನ್ನ ಮಕ್ಕಳು ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಪ್ಡೇಟ್ ನಂಬರ್ 5, ಲುಂಗಿ ಇಂಗಿಡಿ ನಮ್ಮ RCBಯ ಪ್ಲೇಯರು, ಎಕ್ಸ್ ಪ್ಲೇಯರ್ನ ಇವಾಗ ಆ್ಯಡ್ ಮಾಡ್ಕೊಳ್ಳಲಾಗಿದೆ ಸೌತ್ ಆಫ್ರಿಕಾ ಸೀರೀಸ್ಗೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟಿಗೆ ಅಂತ ಅಪ್ಡೇಟು ಬಂದಿದೆ. ಹೌದು, ಕಗ್ಗಿಸೋ ರಬಾಡ ಅವರ ಜಾಗದಲ್ಲಿ ಒಂಥರ ಡ್ರಾಫ್ಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಇನ್ ಕೇಸ್ ಅವ್ರು ಆಡೋಕ್ಕಾಗ್ತಿಲ್ಲ ಅಂತಂದರೆ ಇವರು ಆಡುವಂಥ ಸಾಧ್ಯತೆ ಇರುತ್ತೆ ಅಂತ ಅಪ್ಡೇಟ್ ಬಂದಿದೆ. ಏನಕ್ಕೆ ಅಂತಂದರೆ ಕಗಿಸೋ ರಬಾಡ ಫಸ್ಟ್ ಮ್ಯಾಚ್ ಆಡಲಿಲ್ಲ, ಅವ್ರಿಗೆ ಆದಂಥ
ರಿಬ್ ಇಂಜುರಿ ಏನಿದೆ ಸೊ ಅದರಿಂದ ಸ್ವಲ್ಪ ಸಫರ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವ್ರನ್ನ ಡ್ರಾಫ್ಟ್ ಮಾಡ್ಕೊಳ್ಳಲಾಗಿದೆ ಅಂತ ಅಪ್ಡೇಟ್ ಬಂದಿದೆ. ಸೊ ನೋಡೋಣ ಇನ್ ಕೇಸ್ ಆಡ್ತು ಅಂತಂದರೆ ನಮ್ಮ RCB ಎಕ್ಸೋ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಗೇನ್ಸ್ಟ್ ಇಂಡಿಯಾ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ನೋಡಿ ಇಷ್ಟ ಆಗಿರೋ ನೀವು ಲೈಕ್ ಮಾಡಿ.